ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ಇರುವಂತಹ ಒಂದು ಇಂಪಾರ್ಟೆಂಟ್ ಇವೆಂಟ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನರಿಗೆ ಗೊತ್ತಿರಬಹುದು, ಇನ್ನು ಒಂದಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಹಾಗೆ ಪ್ರತಿ ವರ್ಷ ಕೂಡ ದೀಪಾವಳಿ ಸಂದರ್ಭದಲ್ಲಿ ಇರುವಂತಹ ಇವೆಂಟ್ ನೋಡೋಣ. ಇದರ ಇಂಪಾರ್ಟೆನ್ಸ್ ಏನು, ಯಾಕಿರುತ್ತೆ, ಜೊತೆಗೆ ಟೈಮಿಂಗ್ ಏನು, ಎಲ್ಲದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಬೇರೆ ಇವತ್ತಿನ ಟಾಪಿಕ್ ಬಂದು ಮುಹೂರ್ತ ಟ್ರೇಡಿಂಗ್ ಅಥವಾ ಮುಹೂರ್ತ ಟ್ರೇಡಿಂಗ್, ದ ಫೆಸ್ಟಿವಲ್ ಆಫ್ ವೆಲ್ತ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ನಿಮಗೆ ಗೊತ್ತಿರಬಹುದು, ಪ್ರತಿ ವರ್ಷ ದೀಪಾವಳಿ ಹಬ್ಬದ ದಿನ ಈ ಮುಹೂರ್ತ ಟ್ರೇಡಿಂಗ್ ಅಥವಾ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ. ಅದಕ್ಕಾಗಿ ವಿಶೇಷ ಸೆಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಓಪನ್ ಇರುತ್ತೆ. ಅಂದ್ರೆ ದೀಪಾವಳಿ ಪ್ರಯುಕ್ತ ಅವತ್ತು ಮಾರ್ಕೆಟ್ ರಜೆ ಇದ್ರೂ ಕೂಡ ಈ ಮುಹೂರ್ತ ಟ್ರೇಡಿಂಗ್ ಆಗಿ 1 ಗಂಟೆ ಮಾತ್ರ ಮಾರ್ಕೆಟ್ಸ್ ಓಪನ್ ಇರುತ್ತೆ. ಅವತ್ತು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎಲ್ಲಾನು ಕೂಡ ಆ 1 ಗಂಟೆಯಲ್ಲಿ ಮಾಡಬಹುದು. ಆಸ್ ಅ ಸಿಂಬಾಲಿಕ್ ಆಗಿ ಇದನ್ನ ಹಲವು ಇನ್ವೆಸ್ಟರ್ಸ್ ಮಾಡ್ತಾರೆ ಕೂಡ. ಹಾಗಾದ್ರೆ ಇದರ ಹಿನ್ನೆಲೆ ಏನು, ಇದರ ಇಂಪಾರ್ಟೆನ್ಸ್ ಏನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈ ಮುಹೂರ್ತ ಟ್ರೇಡಿಂಗ್ ಏನು, ನಾನು ಅವಾಗ್ಲೇ ಹೇಳಿದೆ, ದೀಪಾವಳಿ ದಿನ ಸ್ಪೆಷಲ್ 1 ಅವರ್ ಟ್ರೇಡಿಂಗ್ ಸೆಷನ್ ಇರುತ್ತೆ. ಟ್ರೇಡಿಂಗ್ ಕೂಡ ಮಾಡ್ತಾರೆ ಕೆಲವರು ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಲಾಂಗ್ ಟರ್ಮ್ ಗೆ ಷೇರುಗಳನ್ನ ತಗೊಳ್ತಾರೆ. ಒಂದಷ್ಟು ಜನ ಮಾರಾಟವನ್ನ ಮಾಡ್ತಾರೆ, ಯಾಕಂದ್ರೆ ಅವತ್ತು ಲಕ್ಷ್ಮಿಯನ್ನ ಮನೆಗೆ ತರಬೇಕು ಅಂತ. ಮುಹೂರ್ತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಪಿಷಿಯಸ್ ಟೈಮ್ ಅಂತ, ಒಳ್ಳೆ ಮುಹೂರ್ತ ನೋಡಿ ಅಂತಾರೆ. ಅಂದ್ರೆ ಆ ಮುಹೂರ್ತ ಅಂದ್ರೇನೆ ಒಳ್ಳೆ ಸಮಯ ಅಂತ ಅರ್ಥ. ಹಾಗಾಗಿ ಒಳ್ಳೆ ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಫ್ಯೂಚರ್ ಓರಿಯೆಂಟೆಡ್ ಆಗಿ ಡಿಸಿಷನ್ ತಗೊಳ್ಬೇಕು. ಹಾಗೆ ಈ ಮುಹೂರ್ತ ಟ್ರೇಡಿಂಗ್ ಜಸ್ಟ್ 1 ಅವರ್ ಮಾತ್ರ ಓಪನ್ ಇರುತ್ತೆ. ಟೈಮಿಂಗ್ ಅನ್ನ ನಾನು ಕೊನೆಯಲ್ಲಿ ಕವರ್ ಮಾಡ್ತೀನಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ, ನಾವೇನ್ ಮಾಡಬಹುದು ಅಂತ. ಪರ್ಪಸ್ ಏನಂತಂದ್ರೆ ಹೊಸ ಸಂವತ್ಸರವನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪೂಜೆ ಹಾಗೂ ಉತ್ತಮ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ. ಇನ್ನು ಇದನ್ನ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ. ಆದ್ರೆ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಮಾಡ್ತಾ ಇರೋದು ಕಳೆದ 17-18 ವರ್ಷದಿಂದ. ಆದ್ರೆ ಇದನ್ನ ಸಾವಿರಾರು ವರ್ಷಗಳಿಂದ ಕೂಡ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಮಾಡ್ತಾ ಇರುವಂತ ಟ್ರೆಡಿಷನ್ ಇದು. ಆ ಟ್ರೆಡಿಷನ್ ಅನ್ನ ನಾವು ಈಗಲೂ ಕಂಟಿನ್ಯೂ ಮಾಡಬೇಕು, ನಮ್ಮ ಕಲ್ಚರಲ್ ರೂಟ್ಸ್ ಅನ್ನ ಮರಿಬಾರದು ಅಂತ ಅದನ್ನ ಈವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ, ಅದರಲ್ಲೂ ಈ ರೀತಿಯ ಮುಂದುವರೆದಂತ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಹಿಂದಿನ ದಿನಗಳಲ್ಲಿ ಅಂದ್ರೆ ಸಾವಿರಾರು ವರ್ಷಗಳಿಂದ ಕೂಡ ಟ್ರೇಡಿಂಗ್ ಕಮ್ಯುನಿಟೀಸ್, ಅದು ಯಾರೇ ಆಗಿರ್ಬೋದು, ಗುಜರಾತೀಸ್ ಆಗ್ಬೋದು, ಮಾರ್ವಾರೀಸ್ ಆಗ್ಬೋದು, ಜೈನ್ಸ್ ಆಗ್ಬೋದು, ಟ್ರೇಡಿಂಗ್ ಕಮ್ಯುನಿಟೀಸ್ ಏನಿದ್ವು ಅಥವಾ ವ್ಯಾಪಾರವನ್ನ ಮಾಡುವಂತ ಕಮ್ಯುನಿಟೀಸ್ ಏನಿದ್ವು, ಅವರುಗಳು ಈ ದೀಪಾವಳಿಯಲ್ಲಿ ಹೊಸ ಫೈನಾನ್ಷಿಯಲ್ ಇಯರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರು. ಈ ಹೊಸ ಸಂವತ್ಸರ ಏನಿರುತ್ತೆ ಅಲ್ಲಿಂದ ಹೊಸ ಫೈನಾನ್ಷಿಯಲ್ ಇಯರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರು. ಈಗಿನ ತರ ಏಪ್ರಿಲ್ ಟು ಮಾರ್ಚ್ ಅಲ್ಲ, ದೀಪಾವಳಿಯಿಂದ ಹಿಂದೂ ಕ್ಯಾಲೆಂಡರ್ ಸಿಸ್ಟಮ್ ಪ್ರಕಾರ ಫಾಲೋ ಮಾಡ್ತಾ ಇದ್ದದ್ದು. ಅವತ್ತು ಲಕ್ಷ್ಮೀ ಪೂಜೆಯನ್ನ ಮಾಡಿ ನ್ಯೂ ಅಕೌಂಟ್ ಬುಕ್ಸ್ ಕಾಲ್ಡ್ ಚೋಪಡಾ ಓಪನ್ ಮಾಡ್ತಾ ಇದ್ರು. ಇದನ್ನ ಈಗಿನ ಸಂದರ್ಭದಲ್ಲೂ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಮುಹೂರ್ತ ಟ್ರೇಡಿಂಗ್ ಮೂಲಕ. ಇನ್ನು ಇದರ ಸಿಗ್ನಿಫಿಕೆನ್ಸ್ ಏನು, ಅದರಲ್ಲೂ ಈಗಿನ ಮಾಡರ್ನ್ ಟೈಮ್ಸ್ ಅಲ್ಲೂ ಕೂಡ ಇದನ್ನ ಯಾಕೆ ನಾವು ಫಾಲೋ ಮಾಡ್ತಾ ಇದೀವಿ. ಮೊದಲಿಗೆ ನ್ಯೂ ಬಿಗಿನಿಂಗ್ಸ್, ಇನ್ವೆಸ್ಟರ್ಸ್ ಹೊಸ ವರ್ಷವನ್ನ ಅಥವಾ ಹೊಸ ಆರ್ಥಿಕ ವರ್ಷವನ್ನ ಪಾಸಿಟಿವ್ ಆಗಿ ಅದೃಷ್ಟವನ್ನ ವೆಲ್ಕಮ್ ಮಾಡೋದಕ್ಕೆ, ಐಶ್ವರ್ಯವನ್ನ ಗಳಿಸಲಿಕ್ಕೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋದು. ಇನ್ನು ಕಲ್ಚರಲ್ ಕಂಟಿನ್ಯೂಟಿ, ನಮ್ಮ ಇಂದಿನ ಕಲ್ಚರ್ ಏನಿತ್ತು, ಸಂಸ್ಕೃತಿ ಏನಿತ್ತು, ಆ ಸಂಸ್ಕೃತಿಯನ್ನ ಮುಂದುವರಿಸುವ ಭಾಗವಾಗಿ. ಇನ್ನು ಕಮ್ಯುನಿಟಿ ಸ್ಪಿರಿಟ್ಸ್, ಫ್ಯಾಮಿಲೀಸ್ ಕೂಡ ಇದನ್ನ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಸ್ವೀಟ್ಸ್ ಎಕ್ಸ್ಚೇಂಜ್ ಮಾಡೋ ಮೂಲಕ, ದೀಪಗಳನ್ನ ಹಚ್ಚೋ ಮೂಲಕ, ಓವರ್ ಆಲ್ ಫೈನಾನ್ಷಿಯಲ್ ವೆಲ್ ಬೀಯಿಂಗ್ ಆಗಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಸಿಂಬಾಲಿಕ್ ಇನ್ವೆಸ್ಟ್ಮೆಂಟ್, ಈ ದಿನ ಹಲವರು ಸಿಂಬಾಲಿಕ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಂದು ಒಳ್ಳೆಯ ವರ್ಷವನ್ನ ನಾವು ಸ್ಟಾರ್ಟ್ ಮಾಡ್ತಿದೀವಿ ಅಂತಂದ್ರೆ ಅವತ್ತು ನಾವು ಒಳ್ಳೆಯ ಡಿಸಿಷನ್ ಗಳನ್ನ ತಗೊಳ್ಬೇಕು, ನಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆಯ ಡಿಸಿಷನ್ ಗಳನ್ನ ತಗೊಳ್ಬೇಕು ಅಂತ ಸಿಂಬಾಲಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ನಾವು ಕೂಡ ಮಾಡ್ತೀವಿ. ಕೆಲವರು ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ, ಹಾಗೆ ಕೆಲವರು ಸ್ಟಾಕ್ ಗಳನ್ನ ಸೆಲ್ ಮಾಡ್ತಾರೆ, ಕೆಲವರು ಎರಡನ್ನೂ ಮಾಡ್ತಾರೆ ಆಸ್ ಎ ಸಿಂಬಾಲಿಕ್ ಆಗಿ. ಏನು ಮಾರ್ಕೆಟ್ ಬಿಹೇವಿಯರ್ ಹೇಗಿರುತ್ತೆ ಡ್ಯೂರಿಂಗ್ ಮುಹೂರ್ತ ಟ್ರೇಡಿಂಗ್, ಇದನ್ನ ನಾವು ನೋಡೋದಾದ್ರೆ ಇಂದಿನ ಹಲವು ವರ್ಷಗಳ ಇತಿಹಾಸವನ್ನು ತಗೊಂಡ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ. ಎಸ್ಪೆಷಲಿ ಟ್ರೇಡಿಂಗ್ ವಾಲ್ಯೂಮ್ಸ್ ತುಂಬಾ ಕಡಿಮೆನೆ ಇರುತ್ತೆ, ಯಾಕಂದ್ರೆ ಜಸ್ಟ್ 1 ಅವರ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಹಾಗಾಗಿ ಆದ್ರೆ ಸೆಂಟಿಮೆಂಟ್ ಪಾಸಿಟಿವ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಸೆಂಟಿಮೆಂಟ್ ಪಾಸಿಟಿವ್ ಇರುತ್ತೆ. ಹಿಸ್ಟ್ರಿಯನ್ನ ನೋಡಿದ್ರೆ ಕಳೆದ 18 ವರ್ಷಗಳ ಹಿಸ್ಟ್ರಿಯನ್ನ ತಗೊಂಡ್ರೆ 18 ವರ್ಷಗಳಲ್ಲಿ 14 ಸಲ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಜಸ್ಟ್ 4 ಟೈಮ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹಾಗಾಗಿ ಅದನ್ನ ನೋಡಿದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಸೆಂಟಿಮೆಂಟ್ ಚೆನ್ನಾಗಿರುತ್ತೆ ಅವತ್ತು ಯೂಶುವಲಿ, ಬಟ್ ಈ ಸಲನೂ ಹಂಗೆ ಇರುತ್ತಾ ಗೊತ್ತಿಲ್ಲ, ನೋಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇನ್ವೆಸ್ಟರ್ಸ್ ಏನ್ ಮಾಡಬೇಕು, ಏನ್ ಮಾಡಬಾರದು, ಡೂಸ್ ಅಂಡ್ ಡೋಂಟ್ಸ್. ಮೊದಲಿಗೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಅವುಗಳನ್ನ ಸ್ಟಡಿ ಮಾಡಿ ಹೂಡಿಕೆ ಮಾಡಬೇಕಾಗುತ್ತೆ.
ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅನ್ನು ಕೂಡ ಶುರು ಮಾಡಬಹುದು SIPs ಕ್ವಾಲಿಟಿ ಫಂಡ್ಸ್ ಅಲ್ಲಿ. ಯಾಕಂದ್ರೆ ಒಂದು ಹೊಸ ಸಂವತ್ಸರವನ್ನ ಸ್ಟಾರ್ಟ್ ಮಾಡ್ತಿರುವಾಗ ಒಳ್ಳೆಯ ಡಿಸಿಷನ್ ಗಳನ್ನ ತಗೊಳ್ಬೇಕು. ಹಾಗಾಗಿ ಇನ್ನು ಡಿಮ್ಯಾಟ್ ಅಕೌಂಟ್ ಗಳನ್ನ ಓಪನ್ ಮಾಡಬಹುದು. ಕೆಲವರು ಇಲ್ಲದೆ ಇರೋರು ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಂಡು ಹೂಡಿಕೆಯನ್ನ ಮಾಡಬಹುದು. ಇಮಿಡಿಯೇಟ್ ಗೇನ್ ಗಾಗಿ ಹೊಡೆದೆ ಸಿಂಬಾಲಿಕ್ ವ್ಯಾಲ್ಯೂ ಕಡೆ ಫೋಕಸ್ ಮಾಡಬಹುದು. ಏನನ್ನ ಅವಾಯ್ಡ್ ಮಾಡಬೇಕು, ಇಂಟ್ರಾಡೇ ಹಾಗೂ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಯಾಕಂದ್ರೆ ತುಂಬಾ ಕಡಿಮೆ ಸಮಯ ಇರೋದ್ರಿಂದ ಟ್ರೇಡಿಂಗ್ ಅಲ್ಲಿ ಅಷ್ಟು ಲಾಭ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ತುಂಬಾನೇ ರಿಸ್ಕಿ ಇರುತ್ತೆ, ವಾಲಟೈಲ್ ಇರಬಹುದು. ಹಾಗೆ ಕಣ್ ಮುಚ್ಕೊಂಡು ಯಾವ್ದೋ ಸ್ಟಾಕ್ ಗಳನ್ನ ರ್ಯಾಂಡಮ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಅವ್ರು ಯಾರೋ ಹೇಳಿದ್ರು ಅಥವಾ ನಾನ್ ಹೇಳಿದೆ ಅಂತ ಸ್ಟಾಕ್ ಗಳನ್ನ ತಗೊಳ್ಳೋದು ಅವಾಯ್ಡ್ ಮಾಡ್ಬೇಕು. ನೀವು ಫಸ್ಟ್ ತಗೊಳ್ಳೋದಾದ್ರೆ ಮುಂಚೆನೆ ಸ್ಟಡಿ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು, ಆನಂತರ ಅದನ್ನ ತಗೊಳ್ಬೇಕು. ಸುಮ್ನೆ ಆನ್ಲೈನ್ ಟಿಪ್ಸ್ ಅನ್ನ ನೆಚ್ಕೊಂಡು ತಗೊಂಡ್ರೆ ಆಮೇಲೆ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹಾಗಾಗಿ ಅಂತದನ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಹತ್ರ ಇರುವಂತ ಎಕ್ಸ್ಟ್ರಾ ಹಣವನ್ನೇ ಇನ್ವೆಸ್ಟ್ ಮಾಡಬೇಕು. ನಿಮಗೆ ಬೇಕಾಗುವಂತ ಹಣವನ್ನ ಯಾವತ್ತು ಮಾರ್ಕೆಟ್ ಅಲ್ಲಿ ಹಾಕ್ಲೇಬಾರ್ದು ಇಂತಹ ಸಂದರ್ಭದಲ್ಲೂ ಕೂಡ. ಹಾಗೆ ಫೋಮೋಗಳಾಗಬಾರ್ದು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಜೊತೆಗೆ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಹುಷಾರಾಗಿರಬೇಕು, ಅವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಇನ್ನು ನಾವೇನು ಸ್ಮಾರ್ಟ್ ಚಾಯ್ಸ್ ಅನ್ನ ತಗೊಳ್ಬಹುದು ಅಂತ ನೋಡಿದ್ರೆ, ಮೊದಲು ರಿಸರ್ಚ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಶೇರ್ಗಳನ್ನ, ಅವುಗಳನ್ನ ತಗೊಳ್ಳಿ. ಜೊತೆಗೆ ಲಾಂಗ್ ಟರ್ಮ್ ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಲಾಂಗ್ ಟರ್ಮ್ ಯೋಚನೆ ಮಾಡಿ. ಸ್ಪೆಕ್ಯುಲೇಷನ್ ಅವಾಯ್ಡ್ ಮಾಡಿ, ಅಂದ್ರೆ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್. ಅವತ್ತು ಲರ್ನ್ ಅಂಡ್ ಗ್ರೋ ಈ ಕಡೆ ನಾವು ಗಮನವನ್ನ ಕೊಡಬೇಕಾಗುತ್ತೆ. ಲೈಟ್ ಎ ದಿಯಾ ಫಾರ್ ಯುವರ್ ಫೈನಾನ್ಷಿಯಲ್ ಫ್ಯೂಚರ್. ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಭವಿಷ್ಯ ಏನಿದೆ ಆ ದೀಪವನ್ನು ಹಚ್ಚಿ ಅಂತಹ ನಿರ್ಧಾರಗಳನ್ನ ತಗೊಳ್ಳಿ, ಅದು ಒಳ್ಳೆಯ ಲಾಭಕ್ಕೆ ಕಾರಣ ಆಗಬಹುದು. ಹಾಗಾದ್ರೆ ಇದರ ಟೈಮಿಂಗ್ ಏನು? ಹಾಗೆ ತುಂಬಾ ಜನ ಈಗಾಗಲೇ ದೀಪಾವಳಿ ಪಿಕ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದಿರಿ. ನಾನು ಈ ಸಲ ದೀಪಾವಳಿ ಪಿಕ್ಸ್ ಬಗ್ಗೆ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಕವರ್ ಮಾಡಲ್ಲ. ಅದಕ್ಕೆ ಕಾರಣಗಳು ಸಾಕಷ್ಟಿದೆ, ನಿಮ್ಗೆ ಗೊತ್ತಿದೆ. ಆದ್ರೆ ನಾನ್ ಯಾವ 2 ಶೇರುಗಳನ್ನ ತಗೊಳ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಕವರ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಇಲ್ಲಿವರೆಗೂ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ಗೆ ಬಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ಮೋರ್ ಅಂತ ಇದೆ, ಅಥವಾ ಇಲ್ಲಿ ಮೋರ್ ಲಿಂಕ್ಸ್ ಅಂತ ಇದೆ, 3 ಮೋರ್ ಲಿಂಕ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ಸ್ ಬರುತ್ತೆ ನೋಡಬಹುದು. ಇಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಾಳೆ ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ಕವರ್ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ಹಾಕೋದಿಲ್ಲ ದೀಪಾವಳಿ ಪಿಕ್ಸ್ ಬಗ್ಗೆ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕವರ್ ಮಾಡ್ತೀನಿ, ಫಾಲೋ ಮಾಡಿ. ಹಾಗೆ ನಾನು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಪಿನ್ ಮಾಡ್ತೀನಿ, ಅಲ್ಲಿಂದನೂ ಕೂಡ ಫಾಲೋ ಮಾಡಬಹುದು. ಇನ್ನು ಟೈಮಿಂಗ್ ಕಡೆ ಬರೋಣ. ಮುಹೂರ್ತ ಟ್ರೇಡಿಂಗ್ ನ ಟೈಮಿಂಗ್ ಏನು ಅಂತ ನೋಡಬಹುದು. 21 ಅಕ್ಟೋಬರ್ 2025ಕ್ಕೆ ಇರುತ್ತೆ, ಅಂದ್ರೆ ಮಂಗಳವಾರ ಇರುತ್ತೆ ಈ ಸಲದ ಮುಹೂರ್ತ ಟ್ರೇಡಿಂಗ್. ಹಾಗೆ ನೀವು ಹಾಲಿಡೇಸ್ ಲಿಸ್ಟ್ ನೋಡೋದಾದ್ರೆ ಮಂಗಳವಾರ ಬುಧವಾರ 2 ದಿನ ಮಾರ್ಕೆಟ್ ಕ್ಲೋಸ್ ಇರುತ್ತೆ, 21, 22. ಸೋಮವಾರ ಮಾತ್ರ ಓಪನ್ ಇರುತ್ತೆ, ನಂತರ ಇನ್ನು ಓಪನ್ ಆಗೋದು ಗುರುವಾರನೇ. ಆದ್ರೆ ಈ ಮಂಗಳವಾರ ಏನಿದೆ 21, ಅವತ್ತು ಲಕ್ಷ್ಮೀ ಪೂಜೆಗೆ 1 ಅವರ್ ಮಾರ್ಕೆಟ್ ಓಪನ್ ಇರುತ್ತೆ. ಅದೇ ಈ ಮುಹೂರ್ತ ಟ್ರೇಡಿಂಗ್. ಪ್ರೀ ಓಪನ್ ಸೆಷನ್ ನೋಡಬಹುದು 1:30 ಇಂದ 1:45 ವರೆಗೂ ಇರುತ್ತೆ. ನಾರ್ಮಲ್ ಮಾರ್ಕೆಟ್ ಸೆಷನ್ 1:45 ಇಂದ 2:45 PM ಇರುತ್ತೆ, 1 ಅವರ್. ಇನ್ನು ಬ್ಲಾಕ್ ಡೀಲ್ ಸೆಷನ್ ಕೂಡ ಇರುತ್ತೆ ನೋಡಬಹುದು, 1:15 ಇಂದ 1:30. ಸ್ಪೆಷಲ್ ಪ್ರೀ ಓಪನ್ ಸೆಷನ್ ಇರುತ್ತೆ 1:30 ಇಂದ 2:15 PM. ನಾರ್ಮಲ್ ಮಾರ್ಕೆಟ್ ಓಪನ್ ಟೈಮ್ ಫಾರ್ ಸ್ಟಾಕ್ಸ್ ಇನ್ ಸ್ಪೆಷಲ್ ಪ್ರೀ ಓಪನ್ ಸೆಷನ್ 2:30 to 2:35. ಕ್ಲೋಸಿಂಗ್ ಸೆಷನ್ 2:55 to 3.05. ಟ್ರೇಡ್ ಮೋಡಿಫಿಕೇಶನ್ ಕಟ್ ಆಫ್ ಟೈಮ್ 1:45 to 3:15. ಇವೆಲ್ಲ ಸೆಷನ್ಸ್, ಇದೆಲ್ಲ ನಮ್ಗೇನು ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದು ಈ 2 ಪ್ರೀ ಓಪನ್ ಸೆಷನ್ ಏನಿದೆ 1:30 to 1:45, ನಂತರ ನಾರ್ಮಲ್ ಮಾರ್ಕೆಟ್ ಸೆಷನ್ 1:45 ಇಂದ 2:45 PM. ಅಲ್ಲಿ ಸಿಂಬಾಲಿಕ್ ಆಗಿ ನಾನು ಕೂಡ ಕೆಲವು ಶೇರ್ಗಳನ್ನ ಬೈ ಮಾಡ್ತೀನಿ, ಹಾಗೆ 1 ಅಥವಾ 2 ಶೇರ್ಗಳನ್ನ ಸೆಲ್ ಕೂಡ ಮಾಡ್ತೀನಿ. ಆದ್ರೆ ಸೆಲ್ಲಿಂಗ್ ಅನ್ನ ಆಸ್ ಎ ಸಿಂಬಾಲಿಕ್ ಆಗಿ ಮಾಡೋದಷ್ಟೇ. ಅಂದ್ರೆ ಅವತ್ತು ಲಕ್ಷ್ಮಿ ಮನೆಗೆ ಬರ್ಬೇಕು ಅಂತ, ಸ್ಟಾಕ್ ಮೇಲೆ ಹೋಗ್ಬಿಟ್ಟಿದೆ ಅಂತ ಅಲ್ಲ, ಜಸ್ಟ್ 5-10 ಕ್ವಾಂಟಿಟಿ ಸೆಲ್ ಮಾಡಿ ಸ್ವಲ್ಪ ಹಣವನ್ನು ಕೂಡ ತಗೊಳ್ಳೋದು. ಅದೇ ರೀತಿ ಸಿಂಬಾಲಿಕ್ ಆಗಿ ಮಾಡ್ತೀನಿ ಅಷ್ಟೇ. ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ. ಹಾಗೆ ನಿಮಗೆ ಗೊತ್ತಿರಬಹುದು, ಲಾಸ್ಟ್ ಇಯರ್ ದೀಪಾವಳಿ ಪಿಕ್ಸ್ ವಿಡಿಯೋ ನೋಡಿ 2 ಶೇರುಗಳನ್ನ ತಗೊಂಡಿದ್ವಿ. 2 ಶೇರುಗಳು ಈಗಲೂ ಕೂಡ ಮೋರ್ ದೆನ್ 30% ಡೌನ್ ಇದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಯಾವ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಲಾಸ್ಟ್ 1 ಇಯರ್ ಇಂದ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಮ್ಮ ದೀಪಾವಳಿ ಪಿಕ್ಸ್ ಅಂತೂ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ, ಈಗಲೂ ಕೂಡ ಮೋರ್ ದೆನ್ 30% ಡೌನ್ ಇದೆ. ಹಾಗಾಗಿ ಯಾರನ್ನು ಕೂಡ ನಾವು ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಾರ್ದು. ನಮಗೆ ಏನ್ ಅನ್ಸುತ್ತೆ ಅದನ್ನ ನಾವು ಮಾಡ್ಬೇಕು. ನಾನು ಯಾವ್ದೋ ಸ್ಟಾಕ್ ತಗೊಳ್ತಿದ್ದೀನಿ ಅಂದ್ರೆ ಓಕೆ, ನೋಡಿದ್ರ ಅದನ್ನ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ನನಗೆ ಸರಿ ಅನ್ಸಿದ್ ನಿಮ್ಗೆ ಸರಿ ಅಲ್ಲ ಅನ್ಸ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಈಗಾಗಲೇ ಸ್ಟಡಿ ಮಾಡಿ ಇಟ್ಕೊಂಡಿದ್ದೀರಿ ಅಂತ ಕಡೆ ಹೋಗ್ಬೋದು. ನಾನು ಯಾವ್ದೋ ತಗೊಂಡೆ ಅಂತ ಅದಕ್ಕೆ ಡಿಸಿಷನ್ ಚೇಂಜ್ ಮಾಡಕ್ ಹೋಗ್ಬಾರ್ದು. ನಿಮಗೆ ಯಾವ್ದು ಅನ್ಸುತ್ತೆ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ಕಡೆ ಗಮನವನ್ನ ಕೊಡಬೇಕು, ಅದನ್ನ ತಗೊಳ್ಬೇಕು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಮಾಸ್ಟರ್ಸ್ ಅಲ್ಲ. ಇನ್ನು ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವ್ರದ್ದು ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಮಾರ್ಕೆಟ್ ಅಲ್ಲಿ ಯಾರು ಮಾಸ್ಟರ್ಸ್ ಆಗೋಕ್ ಸಾಧ್ಯ ಇಲ್ಲ, ಮಾರ್ಕೆಟೇ ಮಾಸ್ಟರ್. ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಿಂತ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋದು ಬೆಟರ್ ಆಗುತ್ತೆ. ನಾನು ಅವಾಗ್ಲೇ ಹೇಳಿದೆ, ಈ ಸಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದೀಪಾವಳಿ ಪಿಕ್ಸ್ ಗೆ ಸಂಬಂಧಪಟ್ಟಂತೆ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕವರ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಫಾಲೋ ಮಾಡಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.